ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 11 ಅಣುವಿನಿಂದ ಕಾಲಗಣನೆ. ಇದರಿಂದ ಇವತ್ತು 3 ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಶ್ಲೋಕ 7. ನಿಮೇಶ ಸ್ತ್ರಿಲವೋ ಜ್ಞೇಯ ಆಮ್ನಾತಸ್ಥೆ ತ್ರಯಕ್ಷಣಃ ಕ್ಷಣಾನ್ ಪಂಚ ವಿದುಃಕಾಷ್ಠಾಂ ಲಘು ತಾದಶ ಪಂಚಚ. ಅನುವಾದ: 3 ಲವಗಳ ಕಾಲಾವಧಿಯು 1 ನಿಮೇಷಕ್ಕೆ ಸಮನಾದುದು. 3 ನಿಮೇಷಗಳು ಸೇರಿದರೆ 1 ಕ್ಷಣವಾಗುತ್ತದೆ. ಅಂತಹ 5 ಕ್ಷಣಗಳು ಸೇರಿ 1 ಕಾಷ್ಠವಾಗುತ್ತದೆ. 15 ಕಾಷ್ಠಗಳು ಸೇರಿ 1 ಲಘುವಾಗುತ್ತದೆ. ಶ್ಲೋಕ 8. ಲಘೂನಿ ವೈ ಸಮಾಮ್ನಾತ ದಶ ಪಂಚಚನಾಡಿಕ ತೇ ದ್ವೇ ಮುಹೂರ್ತ ಪ್ರಹರ ಷಡಾಮ್ಯ ಸಪ್ತವಾನೃಣಾಂ. ಅನುವಾದ: 15 ಲಘುಗಳು ಸೇರಿ 1 ನಾಡಿಕವಾಗುತ್ತದೆ. ಅದನ್ನು ದಂಡವೆಂದು ಕರೆಯಲಾಗಿದೆ. 2 ದಂಡಗಳು ಸೇರಿ 1 ಮುಹೂರ್ತವಾಗುತ್ತದೆ. 6 ಅಥವಾ 7 ದಂಡಗಳು ಮಾನವ ಲೆಕ್ಕಾಚಾರದ ಪ್ರಕಾರ 1 ಹಗಲು ಅಥವಾ 1 ರಾತ್ರಿಯ 4ನೇ 1 ಭಾಗವಾಗಿರುತ್ತದೆ. ಶ್ಲೋಕ 9. ದ್ವಾದಶಾರ್ಧ ಫಲೋನ್ಮಾನಂ ಚತುರ್ಭಿಶ್ಚತುರಂಗುಲೈಃ ಸ್ವರ್ಣಮಾಶೈ ಕೃತಚ್ಛಿದ್ರಂ ಯಾವತ್ ಪ್ರಸ್ಥಜಲ ಪ್ಲುತಂ. ಅನುವಾದ: 1 ನಾಡಿಕ ಅಥವಾ 1 ದಂಡದ ಅಳತೆಯ ಪಾತ್ರೆಯನ್ನು 6 ಫಲ ತೂಕದ ತಾಮ್ರದ ಪಾತ್ರೆಯಿಂದ ತಯಾರಿಸಬಹುದು. ಅದರಲ್ಲಿ 4 ಬೆರಳುದ್ದದ ಮತ್ತು 4 ಮಾಶ ತೂಕದ ಚಿನ್ನದ ಸೂಜಿಯಿಂದ ರಂಧ್ರ ಕೊರೆಯಲಾಗುತ್ತದೆ. ಆ ಪಾತ್ರೆಯನ್ನು ನೀರಿನಲ್ಲಿರಿಸಿದಾಗ ಪಾತ್ರೆಯೊಳಗೆ ನೀರು ತುಂಬಿ ಉಕ್ಕಿ ಹರಿಯುವಷ್ಟು ಕಾಲವನ್ನು 1 ದಂಡವೆಂದು ಕರೆಯಲಾಗಿದೆ. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಈಗ ಓದ ಭಾಗದಲ್ಲಿ ನಾವು ಪರಮಾಣು ಅನ್ನೋದು ಕಾಲವನ್ನು ಆಕ್ರಮಿಸ್ಕೊಂಡು ಅದರ ಸ್ಥಳವನ್ನು ಅನುಸರಣೆ ಮಾಡಿ ಅಳಿತಾರೆ. ಅಂದರೆ ಏನು? ಪರಮಾಣುವನ್ನು ಅಳಿಯೋದು ಕಾಲದ ಮುಖಾಂತರ. ಆ ಕಾಲವನ್ನು ಯಾವ ರೀತಿಯೆಲ್ಲ ನಾವು ಡಿವೈಡ್ ಮಾಡಬಹುದು ಅನ್ನೋದನ್ನ ಈಗ ಮುಂದುವರೆದು ಇಲ್ಲಿ ಹೇಳ್ತಾ ಹೋಗ್ತಾ ಇದ್ದಾರೆ. 2 ಅಣುಗಳು ಸೇರಿ 1 ಅಣುದ್ವಯವಾಗುತ್ತೆ. 3 ಅಣುದ್ವಯಗಳು ಸೇರಿ 6 ಅಣುಗಳ 1 ಗುಚ್ಛವಾಗುತ್ತೆ. ಅದನ್ನ ತ್ರಸರೇಣು ಅಂತ ಕರೀತಾರೆ. ಆಮೇಲೆ 3 ತ್ರಸರೇಣುಗಳು ಒಂದಾಗೋದಕ್ಕೆ ಬೇಕಾಗಿರುವಂತಹ ಕಾಲವನ್ನ ತ್ರುಟಿ ಅಂತ ಕರೀತಾರೆ. 100 ತ್ರುಟಿಗಳು ಸೇರಿ 1 ವೇದವಾಗುತ್ತೆ. 3 ವೇದಗಳು ಸೇರಿ 1 ಲವವಾಗುತ್ತೆ ಅಂತ ತಿಳ್ಕೊಂಡಿದ್ವಿ. ಇಲ್ಲಿ ಮುಂದುವರೆದು ಆ ಒಂದು ವಿಭಜನೆಯನ್ನ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತಾ ಇದ್ದಾರೆ. ಈಗ ಲವವಾಗಿದೆಯಲ್ಲ, ಅಂಥ 3 ಲವಗಳ ಕಾಲಾವಧಿ ಇದೆಯಲ್ಲ, ಅದು 1 ನಿಮೇಷಕ್ಕೆ, ನಿಮೇಷ ಅಂತ ಕರೀತಾರೆ. 1 ನಿಮೇಷಕ್ಕೆ ಸಮವಾಗಿರುತ್ತೆ. ಅಂದರೆ 1 ನಿಮೇಷ ಅಂತಂದರೆ 3 ಲವಗಳ ಕಾಲಾವಧಿ ಅಂತ. 3 ನಿಮೇಷಗಳು ಸೇರಿದ್ರೆ 1 ಕ್ಷಣವಾಗುತ್ತೆ. ಈಗ ನಾವು 1 ಕ್ಷಣ ಅಂತ ಹೇಳ್ತೀವಲ್ವ, 3 ನಿಮೇಷಗಳು ಸೇರಿದಾಗ 1 ಕ್ಷಣ ಆಗುವಂಥದ್ದು. ಅಂಥ 5 ಕ್ಷಣಗಳು ಸೇರಿ 1 ಕಾಷ್ಠವಾಗುತ್ತೆ. 15 ಕಾಷ್ಠಗಳು ಸೇರಿ 1 ಲಘು ಆಗುತ್ತೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಲೆಕ್ಕಾಚಾರದಿಂದ 1 ಲಘು 2 ನಿಮಿಷಗಳಿಗೆ ಸಮಾನವೆಂದು ಕಂಡಿದೆ. ಈ ತಿಳುವಳಿಕೆಯ ಆಧಾರದ ಮೇಲೆ ವೇದಜ್ಞಾನದ ಅಣುಕಾಲ ಪರಿಗಣನೆಯನ್ನು ಸಮಕಾಲೀನ ಕಾಲಕ್ಕೆ ಹೊಂದಿಸಿ ಪರಿವರ್ತಿಸಿಕೊಳ್ಳಬಹುದು. ಅಂದರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ವೇದಗಳ ಪ್ರಕಾರ 1 ಲಘು ಅಂತಂದರೆ ಈಗ ನಾವು 2 ನಿಮಿಷ ಅಂತ ಹೇಳ್ತೀವಲ್ವ, ಅದಕ್ಕೆ ಸಮ ಆಗಿದೆ. ಸೊ ಅದಕ್ಕೋಸ್ಕರನೇ ಆ ಕಾಲಗಣನೆಯನ್ನು ತಗೊಂಡು ಈಗ ನಾವು ಏನಿದೀವೋ ಆ ಕಾಲಕ್ಕೆ ನಾವು ಹೊಂದಿಸ್ಕೊಂಡು ಅದನ್ನು ಅರ್ಥ ಮಾಡ್ಕೊಳ್ಬಹುದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಮುಂದಿನ ಶ್ಲೋಕದಲ್ಲಿ ಏನು ಹೇಳಿದ್ದಾರೆ? 15 ಲಘುಗಳು ಸೇರಿ 1 ನಾಡಿಕವಾಗುತ್ತೆ. 1 ನಾಡಿ ಅಂತ ಕರೀತಾರಲ್ಲ, ಅದು 15 ಲಘುಗಳು ಸೇರಿದಾಗ ಆಗುವಂಥದ್ದು. ಅದನ್ನು ದಂಡ ಅಂತ ಕೂಡ ಕರೀತಾರೆ. 2 ದಂಡಗಳು ಸೇರಿ 1 ಮುಹೂರ್ತವಾಗುತ್ತೆ. ಅಂಥ 6-7 ದಂಡಗಳು ಈಗ ನಮ್ಮ ಮಾನವ ಲೆಕ್ಕಾಚಾರದ ಪ್ರಕಾರ ಏನು ಅಂತಂದರೆ, 1 ಹಗಲು ಅಥವಾ 1 ರಾತ್ರಿ ಇರುತ್ತಲ್ಲ, ಅದರ 4ನೇ 1 ಭಾಗ. 6-7 ದಂಡಗಳು ಅಂತಂದರೆ ನಮ್ಮ 4ನೇ 1 ಭಾಗ, ರಾತ್ರಿಯ 4ನೇ 1 ಭಾಗ. 6-7 ದಂಡಗಳು ಸೇರಿದಾಗ ಹಗಲಿನ ಅಥವಾ ರಾತ್ರಿಯ 1 ಭಾಗ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಇನ್ನು ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, 1 ನಾಡಿಕ ಅಥವಾ 1 ದಂಡದ ಅಳತೆಯನ್ನ ಹೇಗೆ ಮಾಡೋದು ಇದನ್ನ? ಈಗ ಈಗೇನೋ ವಾಚ್ ಇದೆ ನಮಗೆ,
ಆಗಿನ ಕಾಲದಲ್ಲಿ ಯಾವ ರೀತಿ ಅದನ್ನ ತಿಳ್ಕೊಳ್ತಾ ಇದ್ರು ಅಂತಂದ್ರೆ, ಒಂದು ಗ್ಲಾಸ್ ಜಾರಲ್ಲಿ ಮಣ್ಣು ಇಟ್ಬಿಟ್ಟು ಅದು ಸೋರೋವರೆಗೂ ಇಷ್ಟು ನಿಮಿಷ ಅಂತ ಅದನ್ನ ಲೆಕ್ಕಾಚಾರ ಮಾಡ್ಕೊಳ್ತಾರೆ. ಅಂದ್ರೆ ಕಾಲವನ್ನ ಅಳಿಯೋದಕ್ಕೆ ಅದನ್ನ ಯೂಸ್ ಮಾಡ್ತಾರಲ್ವಾ. ಅದೇ ರೀತಿ ಒಂದು ತಾಮ್ರದ ಪಾತ್ರೆ ಇರುತ್ತಲ್ಲ, ಅದು 6 ಫಲ ತೂಕ ಅಂದ್ರೆ 14 ಔನ್ಸು ಅಷ್ಟು ವೇಟ್ ಇರುವಂತ ಒಂದು ಪಾತ್ರೆಯಿಂದ ಅದನ್ನ ತಯಾರಿಸ್ಬೋದು ಅಂತ ಹೇಳ್ತಾ ಇದ್ದಾರೆ. ಏನು ಅಂತಂದ್ರೆ 6 ಫಲ ತೂಕ ಅಂದ್ರೆ 14 ಔನ್ಸ್ ಇರುವಂತ ಒಂದು ತಾಮ್ರದ ಪಾತ್ರೆಯನ್ನ ತಗೊಂಡು ಅದರಲ್ಲಿ 4 ಬೆರಳು ಉದ್ದ ಇರಬೇಕು ಮತ್ತೆ 4 ಮಾಶ ತೂಕ ಇರಬೇಕು ಅಂತ ಒಂದು ಚಿನ್ನದ ಸೂಜಿಯನ್ನ ತಗೊಂಡು ಆ ತಾಮ್ರದ ಪಾತ್ರೆಗೆ ರಂಧ್ರವನ್ನ ಮಾಡ್ತಾರೆ. ಆ ರಂಧ್ರದ ಪಾತ್ರೆಯನ್ನ ಒಂದು ನೀರಲ್ಲಿ ಇಟ್ಟಾಗ ಆ ಸಣ್ಣ ರಂಧ್ರದಿಂದ ಆ ಪಾತ್ರೆ ಒಳಗಡೆ ನೀರು ಹೋಗುತ್ತಲ್ಲ, ಅದು ನೀರು ತುಂಬಿ ಆ ಪಾತ್ರೆ ಉಕ್ಕಿ ಹರಿಬೇಕು. ಅಂದ್ರೆ ಆ ನೀರಲ್ಲಿ ತೇಲ್ತಾ ಇರೋದು ಮುಳುಗುತ್ತೆ. ಅದು ತುಂಬಿ ಹರಿಯತ್ತಲ್ಲ, ಆ ಕಾಲವನ್ನ ಒಂದು ದಂಡ ಅಂತ ಕರೀತಾರೆ. ಆಯ್ತಾ. ಈಗ ಮಣ್ಣಿಂದು ಮಾಡ್ತೀವಲ್ವಾ, ಅದನ್ನ ನಾವು ನೋಡಿರ್ತೀವಿ. ಅದೇ ರೀತಿಯಲ್ಲಿ ಪಾತ್ರೆಯಲ್ಲಿ ನೀರನ್ನ ತಗೊಂಡು ಅದರಿಂದ ಕೂಡ ಕಾಲವನ್ನ ಅಳಿತಾ ಇದ್ರು. ಈ ರೀತಿ ಮಾಡ್ಬೋದು ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. 4 ಮಾಶಗಳ ತೂಕಕ್ಕೆ ಹೆಚ್ಚಿರದ ಮತ್ತು 4 ಬೆರಳುಗಳ ಉದ್ದಕ್ಕಿಂತ ಜಾಸ್ತಿ ಇರದ ಚಿನ್ನದ ಸೂಜಿಯಿಂದ ತಾಮ್ರದ ಪಾತ್ರೆಯಲ್ಲಿ ರಂಧ್ರವನ್ನು ಕೊರೆಯಬೇಕೆಂದು ಇಲ್ಲಿ ಸೂಚಿಸಿದೆ. ಇದು ರಂಧ್ರದ ವ್ಯಾಸವನ್ನು ನಿಯಂತ್ರಿಸುತ್ತದೆ. ಪಾತ್ರೆಯನ್ನು ನೀರಿನಲ್ಲಿ ಮುಳುಗಿಸಿದಾಗ ನೀರು ಹೊರ ಚೆಲ್ಲುವಷ್ಟು ಕಾಲವನ್ನು ದಂಡವೆಂದು ಕರೆಯಲಾಗಿದೆ. ಇದು ಕಾಲವನ್ನ ಲೋಟದಲ್ಲಿ ಮರಳನ್ನಿಟ್ಟು ಅಳೆಯುವಂತೆ ದಂಡದ ಕಾಲಾವಧಿಯನ್ನು ಅಳೆಯುವ ಮತ್ತೊಂದು ವಿಧಾನ. ವೈದಿಕ ನಾಗರಿಕತೆಯ ಕಾಲದಲ್ಲಿ ಭೌತಶಾಸ್ತ್ರ, ರಸಾಯನಶಾಸ್ತ್ರ ಅಥವಾ ಉನ್ನತ ಗಣಿತಶಾಸ್ತ್ರದ ತಿಳುವಳಿಕೆಗೆ ಕೊರತೆ ಇರಲಿಲ್ಲವೆಂಬುದನ್ನು ಇದು ಸೂಚಿಸುತ್ತದೆ. ಅಳತೆಗಳನ್ನು ಸಾಧ್ಯವಾದಷ್ಟು ಸರಳವಾದ ರೀತಿಯಲ್ಲಿ ಅನೇಕ ವಿಧಗಳಲ್ಲಿ ಲೆಕ್ಕಾಚಾರ ಮಾಡಲಾಗುತ್ತಿತ್ತು. ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದ್ರೆ, ತಾಮ್ರದ ಪಾತ್ರೆ ಇರುತ್ತಲ್ಲ, ಅದರಲ್ಲಿ ರಂಧ್ರವನ್ನ ಮಾಡಬೇಕಾದ್ರೆ ಅಷ್ಟೇ ಇರಬೇಕು. ಆ ಸೂಜಿಯ ಅಗಲ ಮತ್ತೆ ಉದ್ದ ಎಷ್ಟಿರಬೇಕು ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಅಷ್ಟೇ ಇರಬೇಕು. ಅದರಿಂದನೇ ಅದಕ್ಕೆ ತೂತ್ ಮಾಡಬೇಕು. ಇಲ್ಲ ಅಂತಂದ್ರೆ ಏನಾಗುತ್ತೆ, ಅದು ಬೇಗ ನೀರು ತುಂಬ್ಕೊಂಡ್ಬಿಟ್ರೆ ಅದು ಟೈಮ್ ಸರಿಯಾಗಿ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರನೇ ಇಲ್ಲಿ ಹೇಳಿರುವಂಥ ಮೆಷರ್ಮೆಂಟ್ ಏನಿರುತ್ತೋ ಅದರ ಪ್ರಕಾರ ಆ ರಂಧ್ರ ಅಷ್ಟೇ ಅಗಲ ಇದ್ದಾಗ ಮಾತ್ರ ಅದು ಸರಿಯಾದ ಸಮಯವನ್ನ ನಾವು ತಿಳ್ಕೊಳ್ಳೋದಕ್ಕಾಗತ್ತೆ. ಇದು ಪಾತ್ರೆಯನ್ನ ನೀರಲ್ಲಿ ಮುಳುಗಿಸಿ ಅದರಿಂದ ನೀರು ಉಕ್ಕಿ ಹೊರಗಡೆ ಹರಿಬೇಕು. ಅಲ್ಲಿವರೆಗೂ ಇಟ್ಟಾಗ ಅದನ್ನ ಒಂದು ದಂಡ ಅಂತ ಕರೀತಾರೆ. ಇದೇ ರೀತಿ ನಾವು ಲೋಟದಲ್ಲಿ ಮರಳನ್ನ ತುಂಬಿ ಅದರಿಂದನೂ ಕೂಡ ಅಳಿತೀವಿ. ಅಂದ್ರೆ ಈಗಿನ ಕಾಲದಕ್ಕಿಂತ ಹೆಚ್ಚಿನ ಜ್ಞಾನ ಇರುವಂಥವ್ರು ಅಲ್ಲಿದ್ರು ಅವಾಗ, ಆಗಿನ ಕಾಲದಲ್ಲೇನೆ. ಈಗ ನಾವೇನು ಹೇಳ್ತೀವಿ, ಸೈನ್ಸ್ ಮುಂದುವರೆದಿದೆ ಹಾಗೆ ಹೀಗೆ ಅಂತ ಹೇಳ್ತೀವಿ. ಆದರೆ ವೈದಿಕ ನಾಗರಿಕತೆಯ ಕಾಲದಲ್ಲೂ ಕೂಡ ಭೌತಶಾಸ್ತ್ರನೇ ಆಗಿರ್ಬೋದು, ರಸಾಯನಶಾಸ್ತ್ರನೇ ಆಗಿರ್ಬೋದು, ಗಣಿತಶಾಸ್ತ್ರನೇ ಆಗಿರ್ಬೋದು, ಅದರ ತಿಳುವಳಿಕೆಗೆ ಎಲ್ಲೂ ಕೊರತೆ ಇಲ್ಲ ಅನ್ನೋದನ್ನ ನಾವು ಇದರಿಂದ ತಿಳ್ಕೋಬಹುದು. ಅಳತೆಗಳನ್ನು ಸಾಧ್ಯವಾದಷ್ಟು ಸರಳವಾದ ರೀತಿಯಲ್ಲಿ ಬೇಕಾದಷ್ಟು ವಿಧಗಳಲ್ಲಿ ಅವರು ಲೆಕ್ಕಾಚಾರ ಮಾಡ್ತಿದ್ರು. ಈಗಲೂ ಕೂಡ ಹಳ್ಳಿ ಕಡೆ ಹೋದ್ರೆ ಅವರು ಸೂರ್ಯ ಎಲ್ಲಿದ್ದಾನೆ ಅಂತ ತಿಳ್ಕೊಂಡು, ಅಂದ್ರೆ ನೆತ್ತಿ ಮೇಲಿದಾನ ಅಥವಾ ಇನ್ನೂ ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಅವ್ರಿಗೆ ಗೊತ್ತಾಗುತ್ತೆ. ಅದ್ರ ಪ್ರಕಾರವಾಗಿ ಅವರು ಇಷ್ಟೇ ಸಮಯ ಆಗಿದೆ ಅನ್ನೋದನ್ನ ಈಗಲೂ ಕೂಡ ಬೇಕಾದಷ್ಟು ಜನ ಹೇಳೋರಿದ್ದಾರೆ, ನಮಗೆ ಗೊತ್ತಿಲ್ಲ ಅಷ್ಟೇನೆ. ಆ ರೀತಿ ಲೆಕ್ಕಾಚಾರವನ್ನ ಮಾಡೋದು ಬೇರೆ ಬೇರೆ ರೀತಿಯಲ್ಲಿ ತುಂಬಾ ವಿಧಾನಗಳನ್ನು ಅವರು ಯೂಸ್ ಮಾಡಿ ಲೆಕ್ಕಾಚಾರವನ್ನ ಮಾಡ್ಕೊಳ್ತಾ ಇದ್ರು. ಈಗ ಎಷ್ಟು ಸಮಯ ಆಗಿದೆ ಏನು ಅನ್ನೋದನ್ನ ಆ ರೀತಿ ಅವ್ರು ನೋಡ್ತಾ ಇದ್ರು. ಈಗ ನಮಗೆಲ್ಲ ಏನು ಅಂತಂದ್ರೆ ವಾಚ್ ಇರೋದ್ರಿಂದ ನಮ್ಗೆ ಯಾವುದ್ರ ಬಗ್ಗೆನೂ ಗೊತ್ತಿಲ್ಲ. ಸೂರ್ಯ ನೆತ್ತಿ ಮೇಲೆ ಬಂದ್ರೆ ಕರೆಕ್ಟಾಗಿ ಬಿಸಿಲು ನೆತ್ತಿಗೆ ಹೊಡೆಯುತ್ತೆ ನೋಡಿ, ಆಗ ಸರಿಯಾಗಿ 12 ಗಂಟೆ ಅಂತ ಅವರು ತಿಳ್ಕೊಳ್ತಾ ಇದ್ರು. ಈಗ ನಮಗೆ ಗೊತ್ತಾಗತ್ತಾ? ಇಲ್ಲ. ಆ ರೀತಿ ಆಗಿನ ಕಾಲದಲ್ಲಿ ಇದ್ದವ್ರಿಗೂ ಕೂಡ ಎಲ್ಲ ರೀತಿಯ ನಾಲೆಡ್ಜ್ ಇತ್ತು ಅನ್ನೋದನ್ನ ನಾವು ಇದರಿಂದ ತಿಳ್ಕೋಬಹುದು. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.